ಹಾಗಿದ್ರೆ ಮಾಮ್, ಮನೆಯವರೆಲ್ಲ ಸಾಲಿಗ್ರಾಮಕ್ಕೆ ಹೋಗೋದನ್ನು ತಪ್ಪಿಸೋದಕ್ಕೆ ಬೇರೆ ಯಾವ ದಾರಿ ಇದೆ ಮಾಮ್? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ವೀರು ಸಾಲಿಗ್ರಾಮಕ್ಕೆ ಹೋಗೋದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾನೆ. ಸಣ್ಣ ಪುಟ್ಟ ಕಾರಣಗಳೆಲ್ಲ ಹೇಳಿದ್ರೆ ಅವನು ಅಕ್ಸೆಪ್ಟ್ ಮಾಡೋದಿಲ್ಲ. ಏನಾದರೂ ದೊಡ್ಡದಾಗಿ ಯೋಚನೆ ಮಾಡಬೇಕು. ಹುಷಾರಾಗಿ ನೋಡ್ಕೊಂಡ್ ಬರ್ಬಾರ್ದಾ? ಯಾಕೆ ಓಡ್ ಬರ್ತಿದ್ಯಾ? ಅದು ದೊಡ್ಡಪ್ಪ, ಅಪ್ಪ ಅಮ್ಮ ಇಬ್ರು ಊಟ ಮಾಡು ಅಂತ ಹಿಂದ್ಗಡೆ ಓಡ್ಕೊಂಡ್ ಬರ್ತಿದ್ರು, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ. ಪಿಂಕಿ, ಊಟ ಬೇಡ ಅಂದ್ರೆ ಬೇಡ ಅಂತ ಹೇಳ್ಬೇಕು, ಅದನ್ನ ಬಿಟ್ಟು ಹೀಗೆಲ್ಲ ಓಡ್ ಬರ್ತಾರಾ? ಮಗುನೇನು ಅನ್ಬೇಡಮ್ಮ. ಅವಳಿಗೆ ಊಟ ಮಾಡಕ್ ಇಷ್ಟ ಇಲ್ಲದೆ ಇದ್ರೆ ಅವಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡು. ನಮ್ಮನೆ ಮುದ್ದು ಬೊಂಬೆ ಇದು. ಅವಳು ಆಟ ಆಡ್ಬೇಕು ಅಂದ್ರೆ ಆಟ ಆಡಿಸ್ಬೇಕು. ಅವಳು ಹಠ ಮಾಡಿದ್ರೆ ಅವಳು ಏನು ಹೇಳ್ತಾಳೋ ಅದನ್ನ ಕೇಳಬೇಕು. ಅರ್ಥ ಆಯ್ತಾ? ಅಣ್ಣ, ನೀನು ಈ ರೀತಿ ಮುದ್ದು ಮಾಡಿದ್ರೆ ಇವಳು ಯಾವ ಮಾತನ್ನೂ ಕೇಳಲ್ಲ. ಯಾಕೆ ಕೇಳಲ್ಲ? ಮಕ್ಕಳು ಪ್ರೀತಿಯಿಂದ ಏನು ಹೇಳಿದ್ರು ಕೇಳ್ತಾರೆ. ನೋಡು, ಈಗೆಲ್ಲ ಓಡ್ ಬರ್ಬಾರ್ದು. ಏನಾದ್ರು ಹೆಚ್ಚು ಕಡಿಮೆ ಆಗಿ ನಿನಗೆ ನೋವಾಗಿದ್ರೆ ನಮಗೆಲ್ಲ ಬೇಜಾರಾಗುತ್ತಲ್ಲ. ಇನ್ಮೇಲೆ ನೀನು ಓಡಬಾರ್ದು. ಓಕೆ? ಇಲ್ಲ ದೊಡ್ಡಪ್ಪ, ಇನ್ನು ನಾನು ಹುಷಾರಾಗಿರ್ತೀನಿ, ಓಡ್ ಬರಲ್ಲ. ಗುಡ್ ಗರ್ಲ್, ಬಾ. ಮಾಮ್, ಮನೆಯವರೆಲ್ಲ ಯಾರು ಸಾಲಿಗ್ರಾಮಕ್ಕೆ ಹೋಗಲ್ಲ ಬಿಡು. ಏನು ಹೇಳ್ತಿದ್ಯಾ ಮ್ಯಾರಿ? ಅಂಥದ್ದು ಏನು ಮಾಡ್ತೀಯಾ? ಪಿಂಕಿನ? ಎಸ್ ಮಾಮ್, ಮನೆಯವರೆಲ್ಲ ಪಿಂಕಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಸೊ ಪಿಂಕಿನ ಸ್ವಲ್ಪ ದಿನ ಕಾಣದೇ ಇರೋ ಥರ ಎಲ್ಲಾದರೂ ಬಚ್ಚಿಟ್ರಾಯ್ತು. ಮನೆಯವ್ರು ಯಾರು ಖಂಡಿತ ಸಾಲಿಗ್ರಾಮಕ್ಕೆ ಹೋಗಲ್ಲ. ಮ್ಯಾರಿ, ಯು ಹ್ಯಾವ್ ಗಾನ್ ಮ್ಯಾಡ್. ವೀರು ಮಿನಿಸ್ಟರ್. ಹೀಗಿರೋ ಟೆಕ್ನಾಲಜಿಗೆ ಪೊಲೀಸ್ನವ್ರು ಹೇಳಿದ್ರೆ ಅರ್ಧ ಗಂಟೆಲಿ ಹುಡ್ಕೊಡ್ತಾರೆ. ಆಗ ಅವರೆಲ್ಲರೂ ಸಾಲಿಗ್ರಾಮಕ್ಕೆ ಹೋಗ್ತಾರೆ, ನಾನು ನೀನು ಜೈಲಿಗೆ ಹೋಗ್ಬೇಕಾಗತ್ತೆ. ಯು ಆರ್ ರೈಟ್ ಮಾಮ್. ಪಿಂಕಿನ ಬಚ್ಚಿಟ್ರೆ ಮಾತ್ರ ನಾವು ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ. ಆದರೆ ಹಾಂ, ಕೊಡಮ್ಮ. ಅಲ್ಲಿಡಮ್ಮ, ತಗೋತೀನಿ. ನಮ್ಮ ಅತ್ತೆ ಕೊಡಮ್ಮ. ಬೀಗ್ತೀವ್ರೆ. ಹೆತ್ತ ತಾಯಿನೂ ಅಂತ ಮುಖ ನೋಡಿದೆ, ನನ್ನೇ ಕೋಲ್ ತಗೊಂಡು ನೋಡ್ಯಕ್ಕೆ ಬಂದ. ನೀವು ನಾನು ಹೆತ್ತ ಮಗನ. ಮಮ್ಮಿ, ಅಯ್ಯೋ ಮಮ್ಮಿ, ಮದರ್ ಇಂಡಿಯಾ. ಮಮ್ಮಿ, ಮದರ್ ಇಂಡಿಯಾ. ಬೇಡ ಬೇಡ ಮಮ್ಮಿ, ಇದ್ಯಾಕೆ ಮಮ್ಮಿ ಹಿಂಗ್ ಮಾಡ್ತಾ ಇದ್ಯಾ? ಓ, ಈ ಮುದ್ದು ಮಗನ ಜೊತೆ ಬೆಳಗ್ಗೆ ಕನ್ನ ಮುಚ್ಚಲ್ಲಿ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ಯಾ? ಏನ್ ಮಮ್ಮಿ ನೀನು, ನಿನ್ಗೋಸ್ಕರ ನಾ ಏನ್ ತಂದಿದ್ದೀನಿ ನೋಡು. ಮತ್ತೊಡಿಯಕ್ಕೆ ಕೋಲ್ ತಂದೀನಪ್ಪ. ಏನ್ ಮಾತು ಅಂತಾಡ್ತೀವಿ ಮಮ್ಮಿ, ಬಿಡ್ತಾನ. ಪೂಜೆ ಮಾಡ್ಸೋಣ ಅಂತ ಅಮ್ಮನವ್ರ ಗುಡಿಗೆ ಹೋಗಿದ್ನಾ, ಅಮ್ಮನವ್ರನ್ನ ನೋಡ್ತಾ ಇದ್ದ ಹಾಗೆ ನಿನ್ನ ಮುಖಾನೇ ನೋಡ್ದಂಗೆ ಆಗೋಯ್ತು ಮಮ್ಮಿ. ಹೆತ್ತ ತಾಯಿ ನನ್ನ ಪಾಲಿನ ದೇವತೆ ಅಂತ ಹೇಳಿ ಹಾಗೆ ಪ್ರಸಾದ ಇಸ್ಕೊಂಡು ಓಡೋಡ್ಬಿಟ್ಟೆ. ತಗೋ ಮಮ್ಮಿ. ಅಲ್ಲ ಕಣ, ರಾತ್ರಿ ನೋಡಿದ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತೀಯ, ಇವಾಗ ನೋಡಿದ್ರೆ ಅಮ್ಮ ಮಮ್ಮಿ ಪ್ರಸಾದ ದೆವ್ವನ ನಾನ? ನೀವೇ ರಾತ್ರಿ ಕುಟ್ಕೊಂಡು ಬಂದು ನಿಮ್ಮ ಅಮ್ಮನಿಗೆ ಹೊಡೆಯಕ್ಕೆ ಹೋಗಿದ್ರಲ್ಲ.
ನೋ 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 ನನ್ನ ಮಗ ಬಂದು ತಡೆದಿದ್ದಕ್ಕಾಯ್ತು, ಇಲ್ಲ ಅಂದಿದ್ರೆ ಏನು ಆಶ್ಚರ್ಯ, ಈ ಮನೇಲಿರೋರು ಎಲ್ರ ಮನಸ್ಸು ಒಂದೇ ಥರ ಅಂತ ನಂಗೆ ಗೊತ್ತು, ಆದರೆ ಎಲ್ರಿಗೂ ಒಂದೇ ಥರದ ಕನಸು ಬೀಳಕ್ಕೆ ಸಾಧ್ಯನಾ? ಅಮ್ಮ, ಬಾಬಾ ಯಾಕೋ ನಿನ್ನೆ ಆಗಿರೋದು ಮರ್ತಿದ್ದಾರೆ ಅನ್ಸತ್ತೆ. ಹಾಗೇನಿಲ್ಲ, ಆಪ್ತ ಮಿತ್ರ ನಾಗವಲ್ಲಿ ತರ ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಷ್ಟೇ ನಮ್ಮ ಅಮ್ಮನ ಗಂಡ. ಪಾಪ ಬೀಗ್ತಿಯವರು ಗಡ 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 ಅಂತ ನಡುಗೋಗಿದ್ರು. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ಮಮ್ಮ ತ್ಯಾಗಿ, ಕರುಣಾಮಯಿ, ಅವಳ ಎದುರುಗಡೆ ನಿಲ್ಲಕ್ಕೆ ನಾನು ಹೆದರ್ಕೋತೀನಿ, ಅಂಥದ್ರಲ್ಲಿ ನಾನು ನಮ್ಮಮ್ಮನ್ನ ಹೊಡಿಯಕ್ಕೆ ಹೋಗೋದ? ಚಾನ್ಸೇ ಇಲ್ಲ. ಮಮ್ಮಿ, ಈ ಮನೆಯವ್ರು ಹೆಂಗೆ ಅನ್ನೋದು ನಿನ್ ತುಂಬಾ ಚೆನ್ನಾಗಿ ಗೊತ್ತಲ್ವಾ? ನನ್ನ ನಿನ್ನ ಮಧ್ಯ ಬೆಂಕಿ ಹಚ್ಚೋದಿಕ್ಕೆ ಹಿಂಗೆಲ್ಲ ನಾಟಕ ಆಡ್ತಿದ್ದಾರೆ ಇವರು. ಈ ತಾಯಿಗೆ ತಕ್ಕ ಮಗ ನಿನ್ ಜೊತೆ ಇರೋವರೆಗೂ ಯೋಚನೆ ಮಾಡು ಮಮ್ಮಿ. ನನ್ನ ನಿನ್ನ ಸಂಬಂಧನ ಬೇರ್ಪಡ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತಗೋ ಮಮ್ಮಿ ಪ್ರಸಾದ, ಪೂರ್ತಿ ನಿಂಗೆ ಆಶೀರ್ವಾದ ಮಾಡಿ ಮಮ್ಮಿ. ಮಮ್ಮಿ ಮಮ್ಮಿ ಏ ಮಮ್ಮಿ ಅಲ್ಲ, ಏನಾಗಿದೆ ಇವ್ರಿಗೆ? ರಾತ್ರಿ ನೋಡಿದ್ರೆ ಕುಟ್ಕೊಂಡು ಬಂದು ಹೊಡಿಯಕ್ಕೆ ಹೋಗಿದ್ರು, ಇವಾಗ ನೋಡಿದ್ರೆ ಆಶೀರ್ವಾದ ತಗೋತಿದ್ದಾರೆ. ಅಯ್ಯೋ ದೇವ್ರೆ, ಇವ್ರಿಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಹೆಂಗೆ? ಆಶೀರ್ವಾದ ಮಾಡು ಮಮ್ಮಿ. ಈಗ ಸಮಾಧಾನ ಆಯ್ತು. ಅಲ್ಲ ಕಣ, ನಿನ್ನೆ ನೋಡಿದ್ರೆ ಹುಚ್ಚು ನಾಯಿ ಹೊಡಿಯಂಗೆ ಹೊಡಿಯಕ್ಕೆ ಬಂದಿದ್ದೆ. ಇವತ್ತು ನೋಡಿದ್ರೆ ತಾಯಿ, ಮಾತಾಯಿ, ಅಮ್ಮ, ದೇವರು, ದೇವತೆ, ಏನೋ ಇದೆಲ್ಲ. ಅಲ್ಲ ಕಣ, ನಿನ್ನನ್ನೇನಾದರೂ ನಾನು ಹೆರಿಗೆ ಆಸ್ಪತ್ರೆಯಲ್ಲಿ ಹಡದ್ನೋ ಅಥವಾ ಹುಚ್ಚಾಸ್ಪತ್ರೆಯಲ್ಲಿ ಹಡದ್ನೋ? ನನ್ಗೆ ಹೆಂಗ್ ಗೊತ್ತಿರುತ್ತೆ ಮಮ್ಮಿ? ಅಯ್ಯೋ 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 ಅಯ್ಯೋ, ನನ್ನ ಮಗ ಇವತ್ತು ಹೆಂಗೆಂಗೋ ಆಡ್ತಿದ್ದಾನೆ ಅಂದರೆ ಇದಕ್ಕೆ ನೀನೆಲ್ಲ ಮಗ ಕಾರಣ. ಈ ಮನೆ ಕಣೋ, ಈ ಹಾಳಾದ ಮನೆ ಕಾರಣ. ಕಾಂತ, ಮತ್ತೆ ಬಾವ ಈ ಮನೆಗೆ ಮಗ ಇದ್ದಂಗೆ, ಯಜಮಾನ ಇದ್ದಂಗೆ ಅಂತ ನೀವೇ ಹೇಳಿದ್ರಿ. ನಿಮ್ಮನೇನ ನೀವೇ ಬೈಕೊಂಡ್ರೆ ಸರಿ ಇರುತ್ತಾ ಕಾಂತ? ಮತ್ತೆ ನಮ್ಮನೆ ನಾವೇ ಬೈಕೊಂಡ್ರೆ ಆಕಾಶಕ್ಕೆ ಉಗ್ದಂಗಾಯ್ತು. ಮನೇಲಿ ಯಾರಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡಿ, ಮನೆ ಬಗ್ಗೆ ಮಾತಾಡಬೇಡಿ. ಪಿಂಕಿ, ನೀನು ಇಲ್ಲಿದ್ಯಾ? ನಾನು ನಿನ್ನ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನಾನು ನಿಂಗೆ ಏನು ತಂದೆ ಏನು ಗೊತ್ತಾ? ಟೆಡಿ ಬೇರ್. ಯಾಕೆ ಪಿಂಕಿ, ಇಷ್ಟ ಆಗಲಿಲ್ವಾ? ಇಷ್ಟನೇ, ಆದ್ರೆ ನಂಗೆ ನೀವು ಯಾವತ್ತೂ ಇದೆಲ್ಲ ಕೊಡ್ಸೇ ಇಲ್ಲ. ಇವತ್ತೇ ಕೊಡ್ಸ್ತಿದ್ದೀರಾ? ಅದು ಪಿಂಕಿ, ನನ್ನ ಫ್ರೆಂಡು ಹೊಸ್ದಾಗಿ ಟಾಯ್ ಶಾಪ್ ಓಪನ್ ಮಾಡಿದ್ದ. ನಿನಗೆ ಟೆಡ್ಡಿ ಬೇರ್ ಇಷ್ಟ ಅಂತ ನಾನು ಹೇಗೋ ತಿಳ್ಕೊಂಡೆ. ಅದಕ್ಕೆ ನಿಂಗೆ ಖುಷಿ ಪಡ್ಸೋಣ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಓ ಹಾಗಾ? ಶ್ರಾವಣಿ ಅಕ್ಕನು ಅದನ್ನೇ ಹೇಳ್ತಿದ್ರು, ಯಾರು ಏನಾದರೂ ಕೇಳಿದ್ರೆ ಅದನ್ನ ಕೊಟ್ಬಿಡ್ಬೇಕು ಅಂತ. ಹೌದೌದೌದು, ಶ್ರಾವಣಿ ಬುದ್ಧಿವಂತೆ, ನಾನೇ ದಡ್ಡ. ಈಗ ನನಗೆ ಬುದ್ಧಿ ಬಂದಿದೆ. ತಗೋ ಟೆಡ್ಡಿ ಬೇರ್ ನಿಂದು. ಥ್ಯಾಂಕ್ ಯು. ಪಿಂಕಿ, ಇವಾಗ ಡಾಲ್ ತಗೊಂಡಲ್ಲ, ಏನು ಮಾಡ್ತೀಯಾ? ಯಾರ ಜೊತೆ ಆಟ ಆಡ್ತೀಯಾ? ಮೊದಲು ಶ್ರಾವಣಿ ಅಕ್ಕನ ತೋರಿಸ್ತೀನಿ, ಆಮೇಲೆ ಅಕ್ಕನ ಜೊತೆನೇ ಆಟ ಆಡ್ತೀನಿ. ಓಕೆ. ಒಂದು ನಿಮಿಷ, ಎಲ್ಲೋಗ್ತಿದ್ಯಾ? ಅಕ್ಕನ ರೂಮ್ ಈ ಕಡೆನೇ ಅಲ್ವಾ ಇರೋದು? ಹೌದು, ಶ್ರಾವಣಿ ಅಕ್ಕನ ರೂಮ್ ಈ ಕಡೆನೇ ಇರೋದು. ಆದರೆ ಶ್ರಾವಣಿ ಟೆರೆಸ್ ಮೇಲೆ ಹೋಗ್ತಿರೋದನ್ನ ನಾನು ನೋಡಿದೆ. ಓ ಸರಿ, ಹಾಗಾದ್ರೆ ನಾನು ಟೆರೆಸ್ಗೆ ಹೋಗ್ತೀನಿ. ಹೋಗೋಗು. ಮತ್ತೆ ಇನ್ಯಾವತ್ತೂ ಬರದೇ ಇರೋ ಜಾಗಕ್ಕೆ ನಾನು ನಿನ್ನ ಕಳಿಸ್ಕೊಟ್ರೆ
ಮನೆಯವ್ರಿಗೆ ಯಾರೂ ಸಾಲಿಗ್ರಾಮಕ್ಕೆ ಹೋಗಲ್ಲ. ಅಣ್ಣ, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಏನ ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಯಾಕೋ ನೀನ್ ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಾ, ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾಕೆ ಅಪ್ಪ ಅಮ್ಮ ಏನಾದ್ರು ಬೈದ್ರಾ? ಅಯ್ಯೋ ಇಲ್ಲ ಕಣೋ, ಅವರೇ ನಂದಿಲ್ಲ. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ನೀನು ಜಾತಕ ರೆಡಿ ಮಾಡ್ಕೊಡ್ಬೇಕು. ನೀನೇನ್ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಮದ್ವೆ ಆಗ್ಬೇಕಾ? ಮದ್ವೆ ಆಗೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ಏನ? ಅಯ್ಯೋ ಅಣ್ಣ, ಅದನ್ನೆಲ್ಲ ಬಿಡು. ನನಗಿವಾಗ ಅದೇನು ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ಮ ಬಗ್ಗೆ ಇಷ್ಟುದ್ದ ಬರೀತಾರಲ್ಲ, ಬಯೋಡೇಟಾ. ರೆಸ್ಯೂಮಾ? ಹಾ ಅದೇ ಅದನ್ನ ಮಾಡ್ಕೊಡೋಣ. ಅಲ್ಲ ಕಣೆ ಶ್ರೀವಲ್ಲಿ, ನಿನ್ಗೆ ಯಾಕೆ ಸಡನ್ ಆಗಿ ಕೆಲ್ಸಕ್ಕೆ ಹೋಗೋ ಆಸೆ ಬಂತು? ಅಣ್ಣ, ಆಸೆನೋ ದೋಸೆನೋ ಅದೆಲ್ಲ ನಿನಗೆ ಯಾಕೆ? ನಾನು ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ನಿನ್ನ ಕೈಲಿ ರೆಸ್ಯೂಮ್ ಮಾಡ್ಕೊಡಕ್ಕಾಗತ್ತಾ ಇಲ್ಲ ಹೇಳು, ಇಲ್ಲಾಂದ್ರೆ ಕಂಪ್ಯೂಟರ್ ಶಾಪ್ಗೆ ಹೋಗಿ ಮಾಡಿಸ್ಕೋತೀನಿ. ಸರಿ ಆಯ್ತು ಬಿಡು, ಅಲ್ಲೆಲ್ಲ ಹೋಗೋದ್ ಬೇಡ, ನಾನೇ ಮಾಡ್ಕೊಡ್ತೀನಿ. ನೇಮ್ ಶ್ರೀವಲ್ಲಿ, ಫಾದರ್ ನೇಮ್, ಎಜುಕೇಶನ್. ಶ್ರೀವಲ್ಲಿ, ನಿನ್ ಹಾಬೀಸ್ ಹೇಳು. ಹಾಬೀಸಾ? ಟಿವಿ ನೋಡೋದು, ಫೋನ್ ನೋಡೋದು, ಫೋನಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು. ಏಯ್ ಅದಲ್ವೇ, ಏನಾದ್ರು ಉಪಯೋಗಕ್ಕೆ ಬರೋಂಥದ್ದು ಹೇಳು. ಉಪಯೋಗಕ್ಕೆ ಬರೋ ಅಂಥದ್ದು? ಹಾ, ರೀಲ್ಸ್ ಮಾಡ್ತೀನಿ. ಕರೆಕ್ಟ್, ಕೆಲಸ ಇಲ್ದಿರೋರ್ಗೆ ಅದೇ ದೊಡ್ಡ ಕೆಲಸ. ಅಣ್ಣ ಹುಷಾರು, ಹೀಗೆಲ್ಲ ಮಾತಾಡಿದ್ರೆ ಟ್ರೋಲ್ ಆಗೋಗುತ್ತೆ. ಆಯ್ತಾಯ್ತು, ಅದನ್ನೆಲ್ಲ ಬಿಟ್ಟು ಬುಕ್ಸ್ ಓದೋದು ಅಥವಾ ಡ್ರಾಯಿಂಗ್ ಮಾಡೋದು ಇಂಥದ್ದು ಏನಾದ್ರು ಇದ್ರೆ ಹೇಳು, ಮೆನ್ಷನ್ ಮಾಡ್ತೀನಿ. ಹಾ, ಡ್ಯಾನ್ಸ್ ಮಾಡ್ತೀನಿ ಅಂತ ಹಾಕೋ. ನಾನು ಹೆಂಗಿರೋ ಖುಷಿಯಾಗಿದ್ದಾಗ ಕುಡಿತೀನಲ್ಲ. ಸರಿ. ಅಣ್ಣ, ಈ ಇಂಜಿನಿಯರ್ ಹುಡುಗರೆಲ್ಲ ಇಷ್ಟಿಷ್ಟು ಉದ್ದ ಬರೀತಾರಲ್ಲ, ಹಾಗೆ ನನ್ನ ಬಗ್ಗೆ ಒಂದು 4 ಮಾತು ಬರೆಯೋಣ. ಅದನ್ನೆಲ್ಲ ನಾನು ಬರ್ದಿದ್ದೀನಿ, ಇದನ್ನ ಪ್ರಿಂಟ್ ಔಟ್ ತಗೊಂಡು ಸೈನ್ ಮಾಡು. ಹೌದಾ? ಹಾಗೆಲ್ಲ ರಮೇಶ್ ಅಣ್ಣ ಕಳಿಸ್ಬಿಡು, ಅವ್ರ ಶಾಪ್ಗೆ ಹೋಗ್ಬಿಟ್ಟು ನಾನೇ ಪ್ರಿಂಟ್ ಔಟ್ ತಗೊಂಬ ಸೈನ್ ಮಾಡ್ಬಿಡ್ತೀನಿ. ಏ ಶಿವಲ್ಲಿ, ಅದೇನ್ ಕೆಲಸ ಅಂತ ಆದ್ರೂ ಹೇಳ್ಬಿಟ್ಟು ಹೋಗು. ಅಣ್ಣ, ಇವಾಗ ಏನು ಹೇಳೋದಿಲ್ಲ, ಅದೆಲ್ಲ ಸರ್ಪ್ರೈಸು. ಬಾಯ್. ಶ್ರಾವಣಿ ಅಕ್ಕ, ಶ್ರಾವಣಿ ಅಕ್ಕ, ಶ್ರಾವಣಿ ಅಕ್ಕ. ಪಿಂಕಿ, ಏನಾಯ್ತಮ್ಮ? ನೋಡು ಶ್ರಾವಣಿ, ಹೋಮ್ವರ್ಕ್ ಮಾಡು ಅಂತ ಕೂರ್ಸಿದ್ರೆ ನನಗೆ ಹೇಳ್ದೆ ಕೇಳ್ದೆ ಎದ್ದು ಎಲ್ಲೋ ಓಡೋಗಿದ್ದಾಳೆ ಆ ಹುಡುಗಿ. ಬರ್ತಾ ಬರ್ತಾ ತುಂಬಾ ತುಂಟಿ ಆಗ್ತಿದ್ದಾಳೆ ಪಿಂಕಿ. ಪಾಪ ಮಗು ಅದು. ನೀವು ಬೈತೀರಾ ಅಂತ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತಾಳೆ. ನೀವು ಒಳಗೆ ನೋಡಿ, ನಾನು ಆಚೆ ಲಾನಲ್ಲಿ ನೋಡ್ತೀನಿ. ಹಾ, ಪಿಂಕಿ, ಪಿಂಕಿ, ಪಿಂಕಿ. ಪಿಂಕಿ, ಪಿಂಕಿ, ಪಿಂಕಿ. ಪಿಂಕಿ, ಪಿಂಕಿ.
ಒಂದೊಂದು ಸಾರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡಲೇಬೇಕಾಗುತ್ತೆ. ನಮ್ಮ ಗುರಿನ ನಾವು ತಲುಪಬೇಕು ಅಂದರೆ ಈ ಗುಬ್ಬಿನ ಇವತ್ತು ಶ್ರಾವಣಿ ಅಕ್ಕ, ಶ್ರಾವಣಿ ಅಕ್ಕ, ಪಿಂಕಿ, ಪಿಂಕಿ, ಇಲ್ಲೇನ್ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಯಾಕೆ ಬಂದೆ? ಅದು ಮಮ್ಮಿ. ಪಿಂಕಿ, ಇನ್ಯಾವತ್ತೂ ಟೆರೆಸ್ ಮೇಲೆ ಬರಬಾರ್ದು ಆಯ್ತಾ? ಅಮ್ಮ ಬೈತಾರೆ ಅಂತ ಸುಳ್ಳು ಹೇಳ್ಬೇಡ, ಹೊಡಿಬೇಡ ಅಂತ ನಾ ಅಮ್ಮಂಗೆ ಹೇಳ್ತೀನಿ. ಅಂದ್ರ ಅವಳು ಆಟಾಡ್ತಾ ಟೆರೆಸ್ ಮೇಲೆ ಬಂದಿದ್ಲು. ಅವಳು ನೋಡಿದ್ವಿ, ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಪಿಂಕಿ, ಟೆರೆಸ್ ಮೇಲೆ ಇನ್ನೊಂದ್ಸರಿ ಬಂದ್ರೆ ಚೆನ್ನಾಗಿ ಹೊಡಿತೀನಿ ನಿನ್ಗೆ. ಅಮ್ಮ, ನಾನು ಶ್ರಾವಣಿ ಅಕ್ಕ ಹುಡ್ಕೊಂಡು ಬಂದೆ. ಶ್ರಾವಣಿ ಕೆಳಗಿದ್ದಾಳೆ, ಬಾ. ಮಾಮ್, ಏನ್ ಮಾಡಕ್ ಹೊರಟಿದ್ದೆ ನೀನು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಾಗ್ತಿತ್ತು? ನಾನು ಬರೋದು ಒಂದೇ ಒಂದು ನಿಮಿಷ ಲೇಟ್ ಆಗಿದ್ರು ನೀನ್ ಲೇಟ್ ಮಾದನ ಆಗ್ಬಿಡ್ತಿದ್ದೆ. ಥ್ಯಾಂಕ್ ಯು ಮಾಮ್. ನನಗೆ ಜೀವ ಕೊಟ್ಟವಳು ನೀನೆ, ಈಗ ಜೀವ ಉಳಿಸೋಳು ನೀನೆ. ಮಾಡಿ, ಡೋಂಟ್ ಬಿ ಸ್ಟುಪಿಡ್. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನಿನಗೋಸ್ಕರ. ಆದ್ರೆ ನೀನೇ ದುಡುಕಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾನು ಇದೆಲ್ಲ ಮಾಡಿ ಏನ್ ಪ್ರಯೋಜನ ಹೇಳು? ಆಗಲ್ಲ ಮಾಮ್, ಮನೇಲಿ ಏನಾದರೂ ಕೆಟ್ಟದಾದ್ರೆ ಎಲ್ಲರೂ ಸಾಲಿಗ್ರಾಮಕ್ಕೆ ಹೋಗಕ್ಕಾಗಲ್ಲ ಅಂತ. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಹೀಗೆಲ್ಲ ಮಾಡಿದ್ರೆ ಅವ್ರು ಸಾಲಿಗ್ರಾಮಕ್ಕೆ ಹೋಗೋದಿರ್ಲಿ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀನ್ ಪರಲೋಕಕ್ಕೆ ಹೋಗ್ತಿದ್ದೆ. ಮಾಮ್, ಇಂಥ ದಟ್ಟತನ ಮಾಡತ್ತ? ಕಂಬಿ ಕಂಬಿ ಎಣಿಸ್ಬೇಕಾಗತ್ತೆ. ಹೋಗು, ನಡಿ ಅಂದೆ. ಸುಬ್ಬು, ನಿನ್ನೆ ರಾತ್ರಿ ನಾನು ನಿಂಗೆ ಮೆಸೇಜ್ ಮಾಡಿದ್ದೆ, ರಿಪ್ಲೈ ಮಾಡಬೇಕು ತಾನೆ. ಫೋನ್ ಮಾಡಿದ್ರು ಬರೀ ಬಿಸಿ ಬಿಸಿ ಬಿಸಿ. ನಾನು ನಿಜವಾಗ್ಲೂ ಬಿಸಿ ಇದ್ದೆ. ಏನು ಹೇಳು? ಗೊತ್ತು ಯಾರ ಜೊತೆ ಬಿಸಿ ಇದ್ದೆ ಅಂತ. ಇದೆಲ್ಲ ಯಾಕೆ? ರಾತ್ರಿ ಏನಕ್ಕೆ ಫೋನ್ ಮಾಡಿದೆ ಅದನ್ನ ಹೇಳಿ ಫಸ್ಟು. ಸುಬ್ಬು, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮೊದಲು ತಗೋ ಇದು. ಏನಿದು? ತಗೋ ಸುಬ್ಬು. ನಿನ್ ರೆಸ್ಯೂಮ್ ನನಗೆ ಕೊಟ್ಟಿದ್ಯಾ? ಸುಬ್ಬು, ನನ್ಗೊಂದು ಕೆಲಸ ಬೇಕು. ಅದು ನಿನ್ ಪಿ ಆಗೇ ಬೇಕು. ನನ್ ಪಿ ಆಗಿ? ನಾನೇ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಪಿ ಆಗಿ ಬರ್ತೀಯಾ? ಹ್ಞೂ ಸುಬ್ಬು, ನನಗೆ ಸಂಬಳ ಏನ್ ಬೇಡ, ಬರೀ ಕೆಲಸ ಕೊಡು ಸಾಕು. ಇವಾಗ ನೋಡು, ಮಿನಿಸ್ಟ್ರು ನಿನಗೆ ಒಂದು ಫೈಲ್ ತಗೋಬಾ ಅಂತ ಹೇಳ್ತಾರೆ. ನೀನ್ ಅದನ್ನ ನನಗೆ ಹೇಳು, ನಾನು ಹೋಗಿ ಫೈಲ್ ತಗೋಬಂದು ನಿನಗೆ ಕೊಡ್ತೀನಿ. ನೀನ್ ಅದನ್ನ ಮಿನಿಸ್ಟ್ರ್ ಕೊಡು, ಅಷ್ಟೇ. ಏಯ್, ಪಿ ಅಂದ್ರೆ ಬರೀ ಫೈಲ್ಸ್ ತಂದು ಕೊಡೋದು ಅನ್ಕೊಂಡಿದ್ಯಾ? ಅದೇನೇ ಆಗಿರ್ಲಿ ಸುಬ್ಬು, ನನಗೆ ನಿನ್ ಪಿ ಆಗಿ ಕೆಲಸ ಬೇಕಷ್ಟೇ. ಆಗಲ್ಲ ಶಿವಲ್ಲಿ, ನಾನೇ ಆಯ್ಕೊಂಡ್ ತಿಂತಿರೋ ಕೋಳಿ ಇನ್ನೊಂದು ಕೋಳಿನ ಬೇರೆ ಸಾಕ್ಲಾ ನಾನು? ಸುಬ್ಬು, ನಿನ್ ಕೋಳಿ ಆದ್ರೆ ನನ್ನ ಕೋಳಿ ಮರಿ ಅನ್ಕೋ. ಒಟ್ನಲ್ಲಿ ನನಗೆ ಕೆಲಸ ಬೇಕು ಸುಬ್ಬು, ಅದು ನಿನ್ ಪಿ ಆಗಿ ಕೆಲಸ ಬೇಕು ಅಷ್ಟೇ. ಹುಡುಗಾಟ ಆಡ್ಬಿಡ ಶಿವಲ್ಲಿ, ನನ್ನ ಟೈಮ್ ಇಲ್ಲ, ಸುಮ್ಮನೆ ತಗೋ ಇಟ್ಕೋ. ಓ ಸುಬ್ಬು, ಹಂಗಲ್ಲ ಸುಬ್ಬು. ನೋಡು, ಕೆಲಸ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ, ರೆಸ್ಯೂಮು ಕೊಟ್ಟಿದ್ದೀನಿ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಒಂದೇ ಒಂದು ಚಿಕ್ಕ ಕೆಲಸ ಕೊಟ್ಬಿಡು ಸಾಕು. ನೀನ್ ಸೇವೆ ಮಾಡ್ಕೊಂಡು ನಿನ್ ಜೊತೆ ಇದ್ಬಿಡ್ತೀನಿ. ಪ್ಲೀಸ್ ಸುಬ್ಬು, ಪ್ಲೀಸ್ ಪ್ಲೀಸ್. ಸುಮ್ಮನೆ ತಲೆ ತಿನ್ಬಿಡ ಹೋಗು. ಸುಬ್ಬು, ನಾನು ಎಲ್ಲೂ ಹೋಗಲ್ಲ. ನೀನ್ ಕೆಲಸ ಕೊಡ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ. ಮೇಡಮ್, ಹೌದಾ ಮೇಡಮ್? ಅರ್ಜೆಂಟಾ? ಬನ್ನಿ ಮೇಡಮ್, ಬನ್ನಿ. ಶಿವಲಿ, ಅರ್ಜೆಂಟಾಗಿ ಹೋಗ್ಬೇಕು. ನಾನು ಆಮೇಲೆ ಮಾತಾಡ್ತೀನಿ ಜೊತೆ, ಆಯ್ತಾ? ಬಾಯ್ 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 ಬಾಯ್. ಹೋಗ್ತ್ಯಾ? ಹೋಗು ಹೋಗು. ನಾನು ನಿನ್ನ ಹತ್ರ ಕೆಲಸ ತಗೊಂತೀನಿ. ಅಲ್ಲ, ನಾನು ನಿನ್ ಜೊತೆ ಇರ್ಬೇಕು ಅಂದಾಗೆಲ್ಲ ಈ ಶ್ರಾವಣಿ ಪದೇ ಪದೇ ಅಡ್ಡ ಬರ್ತಿದ್ದಾಳೆ. ಮೊದಲು ಇದಕ್ಕೇನಾದ್ರೂ ಮಾಡಬೇಕು ನಾನು. ಪಿಂಕಿ,
ಹೊಸ ಡಾಲು ಯಾರು ಕೊಟ್ಟಿದ್ದು? ಓ ಇದನ್ನ ಮ್ಯಾಡಿ ಅಂಕಲ್ ಕೊಡ್ಸಿದ್ದು. ಯಾರು? ಮದನ? ಆ ಮ್ಯಾಡಿ ಅಂಕಲೇ ಕೊಡ್ಸಿದ್ದು. ಹಾ ಮಮ್ಮಿ, ಇನ್ನೊಂದು ವಿಷಯ ಏನ್ ಗೊತ್ತಾ? ಎಲ್ಲಿದ್ದೆ ನೀನು ಕಳ್ಳಿ? ನಾವೆಲ್ಲ ಎಷ್ಟು ಹುಡ್ಕಾಡ್ತಿದ್ವಿ ಗೊತ್ತಾ? ಅಕ್ಕ, ನಾನ್ ನಿಮ್ಮನ್ನ ನೋಡ್ಕೊಂಡು ಟೆರೆಸ್ಗೆ ಹೋಗಿದ್ದೆ. ಟೆರೆಸ್ ಮೇಲ? ಪುಟ್ಟ, ಮಕ್ಕಳೆಲ್ಲ ಹಾಗೆ ಒಬ್ರೇ ಟೆರೆಸ್ ಮೇಲೆ ಹೋಗ್ಬಾರ್ದು, ಗೊತ್ತಾಯ್ತಾ? ಚಿಕ್ಕಮ್ಮ, ನೀನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ರಾವಣಿ, ಮಗು ಟೆರೆಸ್ ಮೇಲೆ ಹೋಗ್ಬಿಟ್ಟಿದ್ಲಲ್ಲ, ಅದಕ್ಕೆ ಸ್ವಲ್ಪ ಆತಂಕ ಆಯಿತು ಅಷ್ಟೇ. ಹಾಗಂತ ಇವಳಿಗೆ ಬೈಬೇಡಿ ನೀವು. ಮಕ್ಕಳು ಪ್ರೀತಿಯಿಂದ ಹೇಳೋ ಮಾತುಗಳನ್ನ ಯಾವಾಗಲೂ ಕೇಳ್ತಾರೆ. ಮಕ್ಕಳು ಪ್ರೀತಿಯಿಂದ ಏನು ಹೇಳಿದ್ರು ಕೇಳ್ತಾರೆ. ಚಿಕ್ಕಮ್ಮ ಯಾಕೆ ನಗ್ತಿದ್ದೀರಾ? ಏನಿಲ್ಲ ಶ್ರಾವಣಿ, ಅದು ಏನೋ ನೆನಪಾಯ್ತು ಅಷ್ಟೇ. ಪಿಂಕಿ, ನಡಿ ಹೋಮ್ವರ್ಕ್ ಮಾಡು. ಬಾ, ಅರ್ಧದಲ್ಲೇ ಬಿಟ್ಟು ಬಂದಿದ್ಯಾ.